ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಐಶಾ ದೊಡ್ಮನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಅಭ್ಯಾಸ 1.1ರ 4ನೇ ಲೆಕ್ಕವನ್ನು ನೋಡಲಿಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮ್ಮ 4ನೇ ಲೆಕ್ಕ ಯಾವ ರೀತಿ ಇದೆ ಅಂತ ಕೇಳಿದ್ರೆ 306 657ರ ಮ ಸ ಅ ಈಕ್ವಲ್ ಟು 9. ಆದರೆ ಇವುಗಳ ಲ ಸ ಅವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿದ್ದಾರೆ. ಸರಿನಾ? ನಿಮ್ಗೇನು ಹೇಳಿದ್ದಾರೆ? ಮ ಸ ಅ ಕೊಟ್ಟಿದ್ದಾರೆ, ಲ ಸ ಅವನ್ನು ಕಂಡುಹಿಡಿಬೇಕು. ಈ ಥರ ಮ ಸ ಅ ಕೊಟ್ಟು ಲ ಸ ಅವನ್ನು ಕಂಡುಹಿಡಿಲಿಕ್ಕೆ ಹೇಳಿದ್ರೆ ಆವಾಗ ಒಂದು ಫಾರ್ಮುಲಾ ಬರುತ್ತೆ. ಆ ಫಾರ್ಮುಲಾನ ನೀವೇನು ಮಾಡಬೇಕು? ಅಪ್ಲೈ ಮಾಡಬೇಕು. ಅದು ಯಾವುದು ಅಂತ ಕೇಳಿದರೆ ಎ ಗುಣಿಸು ಬಿ ಈಕ್ವಲ್ ಟು ಲ ಸ ಅ ಗುಣಿಸು ಮ ಸ ಅ ಅಂಥೇಳಿ ಬರುತ್ತೆ. ಓಕೆನಾ? ಈ ಫಾರ್ಮುಲಾನೇ ಯೂಸ್ ಮಾಡಬೇಕು. ಎ ಮತ್ತು ಬಿ ಅಂತೇನು? ನಿಮಗೆ 2 ಸಂಖ್ಯೆಗಳು ಕೊಟ್ಟಿದ್ದಾರಲ್ಲ ಇಲ್ಲಿ, ಅದೇ ನಿಮ್ಮ ಎ ಮತ್ತು ಬಿ. ಅಲ್ಲಿ ಬೆಲೆಯನ್ನು ಅಪ್ಲೈ ಮಾಡಿರಿ. ಎ ಜಾಗದಲ್ಲಿ ಏನು ಹಾಕ್ರಿ? ಮೊದಲನೇದು 306 ಗುಣಿಸು ಬಿ ಜಾಗದಲ್ಲಿ ಏನು ಹಾಕ್ರಿ? ಎರಡನೇದು 657 ಈಕ್ವಲ್ ಟು ಲ ಸ ಅ. ನಿಮಗೆ ಲ ಸ ಕಂಡು ಹಿಡಿಬೇಕಲ್ವಾ? ಸೊ ಲ ಸ ಅನ ಅಲ್ಲೇ ಇಟ್ಕೊಳ್ಳಿ. ಗುಣಿಸು ಮ ಸ ಅ. ಮ ಸ ಅಂದರೆ ಎಷ್ಟು ಕೊಟ್ಟಿದ್ದಾರೆ? 9. ಓಕೆನಾ? ಈಗ ನೀವು ಏನನ್ನು ಕಂಡು ಹಿಡಿಬೇಕಲ್ಲ ಅದನ್ನು ಮಾತ್ರ ಒಂದು ಕಡೆ ಇಡಬೇಕು. ಬಾಕಿದ ಅದ್ರ ಜೊತೆ ಏನಿದೆಯಲ್ಲ ಎಲ್ಲನೂ ಮತ್ತೊಂದು ಕಡೆ ತೊಗೊಬರ್ಬೇಕು. ನೋಡಿರಿ, ಇಲ್ಲಿ 306 ಹಾಗೆ ಇರಲಿ, ಗುಣಿಸು 657 ಸಹಿತ ಹಾಗೆ ಇರಲಿ, ಈಕ್ವಲ್ ಟು ಈಗ ಲ ಸ ಕಂಡು ಹಿಡಬೇಕಲ್ವಾ? ಸೊ ಲ ಸ ಅನು ಏನು ಮಾಡೋದು? ಅಲ್ಲೇ ಇಡೋದು. ಈ 9 ಏನು ಮಾಡಬೇಕು? ಈ ಕಡೆ ತೊಗೊಬರ್ಬೇಕು. ಸೊ ಕಂಡೀಷನ್ ಏನು ಕೇಳಿದ್ರೆ ಏನನ್ನು ಕಂಡು ಹಿಡಿತೀವಿ ಅದು ಮಾತ್ರ ಒಂಟಿಯಾಗಿರಬೇಕು, ಬಾಕಿದೆಲ್ಲ ಈ ಕಡೆ ಬಂದುಬಿಡಬೇಕು. ಇದು ಇದರ ಜೊತೆ ಗುಣಾಕಾರದಲ್ಲಿರೋದ್ರಿಂದ ಈ ಕಡೆ ಬಂದಾಗ ಏನಾಗೋಯ್ತು? ಭಾಗಾಕಾರದಲ್ಲಿ ಬಂತು. ಓಕೆನಾ? ಸರಿ, ಈಗ ಕಂಡು ಹಿಡಿಯೋಣ. ಇಲ್ಲಿ ನೋಡ್ರಿ, ಇದು 3 3 9, ಇಲ್ಲೂ ಸಹಿತ 3 1 3, 3 0 0, 3 2 6. ಹಾಗೇನು ಮತ್ತೆ ಭಾಗ ಹೋಗುತ್ತೆ. 3 1 3, 3 3 9, 10 ಇತ್ತು. 3 3 9 ತೊಗೊಂಡ್ವಿ. ಇಲ್ಲಿ 1 ಉಳಿತು. 1 ಉಳಿದ್ರೆ 12, 3 4 12. ಹಾಗಾದರೆ ಏನೇನು ಉಳಿತಲ್ಲಿ? 34 ಗುಣಿಸು 657 ಈಕ್ವಲ್ ಟು ಲ ಸ ಅ ಅಂಥೇಳಿ. ಓಕೆನಾ? 34 ಗುಣಿಸು 657 ಮಾಡಿದಾಗ ಉತ್ತರ ಎಷ್ಟು ಬರುತ್ತೆ ಹೇಳ್ರಿ? 22,338 ಈಕ್ವಲ್ ಟು ಲ ಸ ಅ. ಏನನ್ನು ಕಂಡು ಹಿಡೀಲಿಕ್ಕೆ ಹೇಳಿದ್ರು ಹೇಳಿ? ಲ ಸ ಅವನ್ನು ಕಂಡು ಹಿಡೀರಿ. ಸೊ ಲ ಸ ಎಷ್ಟು ಬಂತು? 22,338 ಅಂತ ಹೇಳಿ ಬಂತು. ಈ ಆನ್ಸರ್ ಸರಿ ಇದೆಯೋ ಇಲ್ವೋ ಅಂಥೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆನಾ? ಇನ್ನು ಮುಂದಿನ ವಿಡಿಯೋದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ.